ರಾಜ್ ಕೆ ಕೃಷ್ಣನ ಜೊತೆ ನಮ್ಮ ವಂಶಿ ಡೇಟ್ ಫಿಕ್ಸ್ ಆಗಿದೆ. ಕೃಷ್ಣ ವಂಶಿ ಮಾರ್ಚ್ 2ರಿಂದ ರಾತ್ರಿ 9:30ಕ್ಕೆ ನಿಮ್ಮ ಉದಯ ಟಿವಿಯಲ್ಲಿ. ನಮ್ಸಿ ಕತ್ ಕುಯ್ಯೋದು ಅಂದ್ರೆ ಇದೇ ಅಲ್ವಾ ಚಿಕ್ಕ ಯಜಮಾನ್ರೆ? ಸಿಂಗಾರಿ, ಹೀಗೆಲ್ಲ ಬಾಯಿ ಬಂದಂಗ್ ಮಾತಾಡ್ಬೇಡ. ನಾನು ಏನೇ ಮಾಡಿದ್ರು ಅದಕ್ಕೊಂದು ಕಾರಣ ಇರುತ್ತೆ ಅಲ್ವಾ? ಆ ಕಾರಣ ಏನು ಅಂತ ನನಗ್ ಗೊತ್ತಿಲ್ವಾ? ನಿಮ್ ತಾಯಿಗೆ ಅವಮಾನ ಮಾಡೋದಿಕ್ಕೆ ಕಾಯ್ತಾ ಇರ್ತೀರಾ. ಇಂಥ ಅವಕಾಶ ಸಿಕ್ಕಿದ ತಕ್ಷಣ ಅದನ್ನ ಉಪಯೋಗಿಸ್ಕೊಂಡ್ಬಿಡ್ತೀರಾ. ಆದ್ರೆ ಅದಕ್ಕೆ ಬಲಿಯಾಗೋದು ನಾನು ಚಿಕ್ಕ ಯಜಮಾನ್ರೆ. ಇದ್ಯಾಕ್ ನಿಮಗೆ ಅರ್ಥನೇ ಆಗ್ತಿಲ್ಲ? ನನ್ ಜೀವನದಲ್ಲಿ ಎಲ್ಲಾನು ಹೀಗೆ ನಡೀತಾ ಇದೆ. ಇಲ್ಲಿ ಯಾವ್ದು ನನ್ನ ಇಷ್ಟದ ಪ್ರಕಾರ ನಡೀತಾ ಇಲ್ಲ. ನೀವ್ ಏನ್ ಅನ್ಕೋತಿರೋ ಹಾಗೆ ನಡೆಯತ್ತೆ. ವಯ್ಯಾರಿ, ನೀನ್ ಆಡ್ತಿರ ನೋಡ್ತಿದ್ರೆ ನಾನೇನೋ ಮುಖ್ಯವಾದದ್ದೇ ಕಿತ್ಕೊಂಡಿದೀನಿ ಅನ್ನೋ ರೀತಿ ಆಡ್ತಿದ್ಯಲ್ಲ. ಹೌದು, ನೀವ್ ನನ್ನ ಹತ್ರ ಇದ್ದಿದ್ ಸಂತೋಷ ನೆಮ್ಮದಿನ ಕಿತ್ಕೊಂಡಿದ್ದೀರಾ. ಈಗ ನನ್ನ ಹತ್ರ ಉಳಿದಿರೋದು ನನ್ನ ಉಸಿರು ಮಾತ್ರ. ಅದನ್ನು ಕಿತ್ಕೊಂಡ್ಬಿಡಿ, ಆಗ ನೀವು ನೆಮ್ಮದಿಯಾಗಿರ್ಬೋದು. ಜೋಡಿ ತುಂಬಾ ಚೆನ್ನಾಗಿದೆ ಅಲ್ವಾ? ಹೌದು, ತುಂಬಾ ಚೆನ್ನಾಗಿದೆ. ನಾವೇ ಹುಡುಕಿ ಮದುವೆ ಮಾಡಿದ್ರು ಇಂಥ ಜೋಡಿ ಸಿಗ್ತಿರ್ಲಿಲ್ವೋ ಏನೋ. ಈ ಜೋಡಿನ ದೇವ್ರೇ ಮಾಡಿದಾನೆ. ರಾಜಿ, ನೀನಾ? ಹೌದು, ನಾನೇ. ಯಾಕೆ ನಿಮ್ ಮುದ್ದಿನ ಸೊಸೆ ಅಂತ ಅನ್ಕೊಂಡ್ರ? ಯಾಕ್ ಚಂದ್ರು ನೀವು ಹೀಗಾಗ್ಬಿಟ್ರಿ? ನೀವು ಸಪೋರ್ಟ್ ಮಾಡ್ತಿರೋದ್ರಿಂದನೇ ಆ ದರಿದ್ರ ಇವತ್ತು ಮನೆ ಒಳಗಡೆ ಬಂದಿರೋದು. ಜೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದೀರಾ ನೋಡಿ. ನಿಮ್ಗೊಂದು ಸ್ವಲ್ಪ ನಾಚಿಕೆ ಆಗ್ತಾ ಇಲ್ವಾ? ಇದ್ರಲ್ಲಿ ನಾಚಿಕೆ ಪಡುವಂಥದ್ದು ಏನಿದೆ ರಾಜಿ? ಮಗ ಸೊಸೆ ಜೋಡಿ ನೋಡಿ ಅದನ್ನು ಹೊಗಳುತ್ತಪ್ಪ. ನೀವು ಹೊಗಳ್ತಾ ಇಲ್ಲ ಚಂದ್ರು. ಈ ರೀತಿ ಮಾತಾಡಿ ನನಗೆ ಅವಮಾನ ಮಾಡ್ತಾ ಇದ್ದೀರಾ. ಹೆಂಡತಿ ಅನ್ನೋದನ್ನು ನೋಡದೆ ಆ ಕೆಲ್ಸಕ್ಕೆ ಬಾರ್ದಿರೋ ಕೆಲ್ಸದೊಳನ ಹೊಯ್ಸ್ಕೊಂಡು ಮಾತಾಡ್ತಾ ಇದ್ದೀರಲ್ಲ,